ಮತ್ತಷ್ಟು ತರ್ಕಕ್ಕೇರ್ತಾ ಇದೆ ವಿಜೇಂದ್ರ ಮತ್ತು ಯತ್ನಾಳ್ ಅವರ ವಾಕ್ಸಮರ. ಇಲ್ಲಿ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಯತ್ನಾಳ್ ಸಿಡಿಗುಂಡು ಸಿಡಿದಿದ್ದಾರೆ. ಅವರು ಹೈಕಮಾಂಡ್ ನೋಟಿಸ್ ವಿಚಾರಕ್ಕೆ ನೀನಾ ಸಮರ ಯತ್ನಾಳ್ ಮತ್ತು ವಿಜೇಂದ್ರ ಅವರ ನಡುವೆ ನಡೀತಾ ಇದೆ. ನನಗೆ ನೋಟಿಸನ್ನು ಹೈಕಮಾಂಡ್ ಕೊಟ್ಟಿರೋದು ವಿಜೇಂದ್ರ ಅವ್ರಿಗೆ ಹೇಳಿದ್ಯಾರು? ಹಿಂದೆ 2 ಫೇಕ್ ನೋಟಿಸ್ಗಳನ್ನು ವಿಜೇಂದ್ರನೇ ಸೃಷ್ಟಿ ಮಾಡಿ ಹರಿಬಿಟ್ಬಿಟ್ಟಿದ್ರು ಎಲ್ಲ ಕಡೆಗಳಲ್ಲಿ. ಕೆಲ ಮಾಧ್ಯಮಗಳ ಮೇಲೂ ಸಿಟ್ಟು ಮಾಡ್ಕೊಂಡಿದ್ದಾರೆ ಯತ್ನಾಳ್ರು. ಎಲ್ಲ ಅವ್ರ ಪರ ಕೆಲಸ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂಥೇಳಿ ಎಲ್ಲ ಒಂದು ರೀತಿಯಲ್ಲಿ ನೀವು ಅವ್ರ ಕಡೆ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ನೋಟಿಸ್ ಕೊಟ್ಟಿದ್ದು ವಿಜೇಂದ್ರಗೆ ಯಾರು ಹೇಳಿದ್ರು, ಯಾರು ಕೊಟ್ಟಿದ್ರು, ಯಾರು ಗೊತ್ತು, ಅವ್ರಿಗೇನು ಗೊತ್ತು ಅಂತ ಕೇಳಿದ್ದಾರೆ. ಅವರು ಫೇಕ್ ನೋಟಿಸ್ ಕೊಡಿಸಿದ್ದೇ ವಿಜೇಂದ್ರ ಅಂಥೇಳಿ ಯತ್ನಾಳ್ರು ಮಾತಾಡಿದ್ದಾರೆ. ಅವ್ರು ಮಾತಾಡ್ಲಪ್ಪ, ಏನು ಬೇಕೋ ಮಾತಾಡಲಿ. ಅವರು ನಾನು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ, ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ನೋಡ್ತಾ ಇರಿ. ನನ್ನ ಬಗ್ಗೆ ಮಾತಾಡಿದರೆ ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಕಡೆ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ. ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೇ ಮೀಡಿಯಾದಾಗ ಬರ್ತೈತಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೀವಿ. ಉತ್ತರ ಕನ್ನಡ ನಮ್ಮ ಭಾಷೆ ಏನಾರು ನಾವು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನ ಏನು ಮಾಡ್ಲಿಕ್ಕೆ ಆ ಉತ್ತರನ ಅವ್ನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸನಲ್ಲ ತಾಬಿಟ್ಟು ತಗೊಂಡು ನೋಟಿಸ್ ಹೊಡೆದೇ ಹೊಡೆದ್ರೆ ಅವಾಗ ಏನು ಹೇಳಿದೆ ನಾನು, ನೋಟಿಸ್ ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯಿತು. ಯಾರು ಮಾಡಿರ್ಬೋದು? ನಾ ಏನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ, ಹಿಂಗೆಲ್ಲ ಅದು ಏನು ಬರ್ತದೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಾಗ್ತದೆ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ. ಮುಂದೆ ನೀವೇ ಹೊಡಿಲಾಕತ್ರಿ. ಯತ್ನಾಳಿಗೆ ನೋಟಿಸ್ ಕ್ಯಾರಿ ಅನ್ನೋದಿಲ್ಲ, ಇಂಥ ಭಾಳ ನೋಟಿಸ್ ಮಾಡೋದು ಅದು ಎಲ್ಲಿ ಹೇಳಿದ್ದೆ, ಎಲ್ಲರಿಗೂ ಪ್ರೂಫ್ ಐತೆ. ವಿಜೇಂದ್ರ ಅವ್ರ ಅಪ್ಪನ ವೈಭವೀಕರಿಸಲಿಕ್ಕೆ ವಿಜೇಂದ್ರ ಅನಿವಾರ್ಯ BJP ಅನ್ನೋಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕಿಲ್ಲ. ನೀವು ನಿಮ್ಮ ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಉತ್ತರ ಕೊಡ್ತೀನಿ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಅದು ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ. ಅವರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೇನೆ. ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಅವ್ರು ಹಿರಿಯರಿದ್ದಾರೆ, ಏಕವಚನದಲ್ಲಿ ಮಾತಾಡಿದವರು ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಭಾಳಷ್ಟಿದೆ. ಈ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು.